ಪಕ್ಷಪಾತಿಯಾದ ಮಹಿಮನಾದ ನೀನು ಕುಲಹೀನರು ವೈರ ಪಕ್ಷದವನು. ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ನೀನು ವೈರಿಯ ಪಕ್ಷದವನಂತಾಗುವೆ, ಕುಲಹೀನನಂತಾಗುವೆ. ನೀನು ನನ್ನ ಪ್ರಿಯ ಬಂತು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಓಹೋ, ಏ ದೇವ, ನಿನ್ನ ವಿಧೋದರ ಪ್ರಸಂಗ ಬಹಳ ಚೆನ್ನಾಗಿದೆ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯ ಮಾಧವ? ಕರ್ಣ, ನನ್ನ ಮಾತುಗಳನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಆಧಾರಗಳು ಎಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿ ಕುಂತಿದೇವಿಯು ಕಲಿಕಾವ್ಯಾಸದಲ್ಲಿರುವಾಗ ದೂರವಾಸರಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಸಂಶಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನೇ ಜನಿಸಿದೆ. ಲೋಕಾಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಗಳಿಂದ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಪಾಂಡುಕುವರರ ಸೇರುತ್ತ ನೀನು, ಪಾಂಡುಕುವರರ ಸೇರುತ್ತ ನೀನು, ಧರ್ಮವನಿರುತ್ತ ದರೆಯನು ಪೊರೆಯೈ ಧರ್ಮವನಿರುತ್ತ ವರುಣರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾಳೈ ಶರದರ ಶರಣರ ಪೊರೆವನೆ ಶರಾದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ ಲಾಲಿಸುವೀರ ದಾನ ಶೂರನೆ ಬಿರುದ ಬಿರುದ ದಾನ ಶೂರನೆ ದಾಂಡಿಕ ಬಿರುದ ನಿಜ ವರಗುಣಶೀಲ ಮೆರೆಸಿಯ ನಿಜ ವರಗುಣಶೀಲ ವರಗುಣಶೀಲೈ ಉತ್ಕೃತ ಕಾಮಿ ಮರಹಿತ ಪ್ರೇಮಿ ಸುಕೃತ ಕಾಮಿ ಮೂರದರ ಶರಣರ ಪೊರೆವನೆ ಶರಾದರ ಶರಾದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ 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 ಲಾಲಿಸುವೀರ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಆ ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ರಾಜ್ಯವನ್ನು ಪಡೆದುಕೊಂಡು ರಾಯಭಾರಿ ಮಾಡುವಂತೆ ಬಾ ಕರ್ಣ, ಬಾ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಕುಂತಿದೇವಿ ನನ್ನ ಎತ್ತ ಮಾತೆಯೇ, ಇದು ನಿಜವಾಗಿಯೂ ಸತ್ಯದ ಸಂಗತಿಯೇ? ಪವಿತ್ರವಾದ ಚಂದ್ರವಂಶವೇ ನಿನ್ನ ವಂಶ. ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನೇ ನಿನ್ನ ತಂದೆ. ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ಹಾಗಾದರೆ ಹಾಗಾದರೆ ದುರ್ವಿಧಿಯು ಎಷ್ಟು ವಿಧ ವಿಧವಾಗಿ ಕಾಣುತ್ತಿರುವುದು. ದೇವಾ ಶೋಧನೆಗೆ ನಿದು ವಿಧಿ ಶಾಪ, ಪಾಪಿಯಾಗಿ ಪರಿತಾಪಕ್ಕಿಡದೆ ದೇವಾ ಶೋಧನೆಗೆ ನಿದು ವಿಧಿ ಶಾಪ. ಬಹುದಿನ
ಸ್ವಾಮಿಗೆ ದ್ರೋಹ ಮಾಡಿದರೆ ಕಂಬೀಪಾತ ನರಕವು ಸಿದ್ಧ ಅಲ್ಲವೇ? ಪರಮಾತ್ಮ, ಕರ್ಣ, ಭೀಮ, ಅರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ಹೀನದವನೆಂದು ಹೀಯಾಳಿಸುತ್ತಿದ್ದರು. ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೆ ದೇವಾ. ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಗೂ ಮತ್ತು ಪಾಂಡವರಿಗೂ ಸಹ ತಿಳಿದಿಲ್ಲ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನ ವಿಚಾರವನ್ನೆಲ್ಲ ತಿಳಿದುಕೊಂಡು ಆಕೆಯು, ದೇವ, ಈ ಕರ್ಣನ್ಯಾರು? ಈತನು ನೋಡಿದರೆ ನನಗೆ ಪುತ್ರವಾತ್ಸಲ್ಯ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನೆಲ್ಲ ತಿಳಿದುಕೊಂಡು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ ಕರ್ಣ. ನಾನಿನ್ನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಹೊರಡಲೇ? ಆಗಬಹುದು ದೇವ. ಶ್ರೀಕೃಷ್ಣ ಪರಮಾತ್ಮನು ಕುಂತಿದೇವಿಯು ನನ್ನ ತಾಯಿ ಎಂದು ಹೇಳಿದ ಮಾತವು ಸತ್ಯವೇ? ಅಯ್ಯೋ, ಧರ್ಮವೇ ನನ್ನ ಶರೀರವೆಂದು ನಂಬಿದ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವಾದಿಗಳು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ ನನ್ನ ಜನಕರೇ. ಪರಶಿವನೊಡನೆ ಹೋರಾಡಿ ಸರಿ ಸಮಾನವಾಗಿ ಪಾಶುಪತಾಸ್ತ್ರವನ್ನು ಪಡೆದ ದಶನಾಮಗಳಿಂದ ಕೂಡಿದ ಯಾರಲ್ಲಿ ಯುದ್ಧಕ್ಕೆ ನಿಂತರು ಅವರನ್ನು ಅಪಜಯ ಹೊಂದಾದ ಆ ನನ್ನ ಪರಮ ವೈರಿ ಅರ್ಜುನನು ಹೇಗೆ ಮರೆಯಲಿ? ಅರ್ಜುನ, ನಿನ್ನ ರಣರಂಗದಲ್ಲಿ ಕತ್ತರಿಸುವನೆಂದು ಪ್ರಮಾಣ ಮಾಡಿರುವನಲ್ಲ, ಹೇಗೆ ನೋಡಲಿ? ಪಾಪಿ, ಪಾಂಡುಕುಮಾರರ ಪುತ್ರನಾದ ನೀನು ಪಾಂಡುಕುಮಾರರನ್ನು ಕೊಲ್ಲಲು ನಿಂತಿರುವೆಯಾ? ಕೊಲಲೆ ಪಾಂಡುಕುಮಾರರ, ಕೊಲಲೆ ದುರ್ಯೋಧನ ತಮ್ಮಂದಿರ, ನಾಂ ಕೊಲ್ಲುವುದೇ. ಕೊಲಲೆ ಬಿಟ್ಟೊಡೆ ಕೌರವೇಂದ್ರ ಈ ಸಿರಿ ಸಂಪತ್ತಿನಿನ್ ಬಾಳ್ವನೆ. ಛಲದಿಂಪಾರ್ಥದ ರುಂಡ
ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಾಕ್ಷಮ ದುಶ್ಯಾಸನನಿಂದ ಅಪಮಾನಿತಳಾದೆನು. ರಾಜ್ಯ ನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕೆಯಂತೆ ಕಾಡಿನಿಂದ ಕಾಡಿಗೆ ಅಲೆದೆನು. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಕೀಚಕನ ಬೊಂಗವನ್ನು ಸಹಿಸಿದೆನು. ಇನ್ನು ನನ್ನ ಅಶ್ರಗಳೆಲ್ಲ ಕಳೆದವು. ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ಈ ದ್ರೌಪದಿ ಹಣೆಯಲ್ಲೂ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ ಪಾಂಚಾಲಿ, ಬೆಳಗ್ಗೆ ಈ ರೀತಿ ರಾಗಿಸುತ್ತಿರುವಳು? ಏಕೆ? ಏನಾಯ್ತು? ನಿಷ್ಕಾರಣವಾಗಿ ಹೇಳುತ್ತಿರುವೆ ಏಕೆ? ಯಾರದು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನು ನುಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅವರು ಅನ್ನವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವ ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ತಂದೆ ತಂದೆ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳೇ ಆಜ್ಞೆ ಮಾಡಿದ್ದರಲ್ಲವೇ? ಅಯ್ಯೋ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ಇಂಥ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು.
ಅದನ್ನು ಮರೆತು ಬಿಡು. ಏಕೆ ಹೀಗಾಗಿರುವೆ ನನಗೆ ತಿಳಿಸಬಾರದೆ? ತಿಳಿಸುವೆನು ನಾಥ, ಆದರೆ ಅದರಿಂದಾಗುವ ಪ್ರಯೋಜನವೇನು? ನೀನು ಅಣ್ಣನ ಆಜ್ಞಾಧಾರಕನು, ಅಣ್ಣನು ಆಜ್ಞೆಯ ಹೊರತು. ಪಾಂಚಾಲಿ, ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ಒಬ್ಬ ದೂತನನ್ನು ಆಸ್ಥಾನಕ್ಕೆ ಕಳಿಸಿದ್ದರು. ಇನ್ನೇನು ಸಂಧಿಯಾಗುವುದು? ಆಗಲಾದರೂ ಈ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟುವಿಯಷ್ಟೇ ಎಂದು ಕೇಳಿದಳು. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣನು. ಗೋಪಾಂಗನೆಯ ವಿಲಾಸ ವಿಭ್ರಮಣಗಳಲ್ಲಿ ಮಗ್ನನಾದ ಯದುಪತಿ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನೀಗಾಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲಿ, ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ಮತ್ತೊಮ್ಮೆ ಹೇಳು. ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ಬಾಪು ಬಾಪು ಪಾಂಚಾಲಿ. ಮುಗಿಸಿದೆ ಎಂದು ತಿಳಿದಿದೆ. ಇನ್ನೂ ಮುಗಿದಿಲ್ಲ. ನೀನು ಚತುರಳು, ಮಹಾ ಚತುರಳು. ನಾಥ, ನೆನಪಿದೆಯಾ? ಹಿಂದೆ ಒಂದು ದಿನ ಈ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುಲಕುಲಾಂತಕ ಕಳರಾತ್ರಿ ಎಂದು ಹೇಳಿದೆ ಮತ್ತು ಸಂಬೋಧಿಸಿದೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದರೆ ಸುಮ್ಮನೆ ಇಚ್ಛಿಸಿದರೇನು? ನೀನು ಅಣ್ಣನ ಆಜ್ಞಾಧಾರಕನು, ಅಣ್ಣನು ಆಜ್ಞೆಯ ಹೊರತು. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೆನು. ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಣ್ಣ, ಅಲ್ಲಿ ನೋಡು, ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ನನ್ನ ಮೇಲೆ ಇಷ್ಟೊಂದು ಕೋಪವೇ? ದುಡುಕುತನವು ಬೇಡವೋ ತಮ್ಮ, ಬಿಡು ಬಿಡೆಂದು ಗತಿಯ ಭೀಮ. ದುಡುಕುತನವು ಬೇಡವೋ ತಮ್ಮ, ಬಿಡು ಬಿಡೆಂದು ಗತಿಯ ಭೀಮ. ಧರ್ಮ ವೇದವೆಲ್ಲ ಮುಗಿದ ಮೇಲೆಲ್ಲವೇ ದಂಡ. ಸಮಾಧಾನ ವೇದವೆಲ್ಲ ಮುಗಿದ ಮೇಲೆಲ್ಲವೇ ದಂಡ. ದುಡುಕುತನವು ಬೇಡವೋ
ಅರ್ಜುನ, ನನ್ನಲ್ಲಿ ಇಷ್ಟೊಂದು ಕೋಪವೇ? ಶಾಂತನಾಗು ಸಹೋದರ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇತಿ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೂದಲು ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ, ಅರ್ಜುನನ ಸಮ್ಮುಖದಲ್ಲಿ ಒಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ಈಗಲೇ ಹೇಳಿಬಿಡುವೆನು. ನಿನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿನಗೆ ಸಹ್ಯವಾಗಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನಿದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಇನ್ನು ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಜಗದ ಮಹಾಯುಧ. ಈ ಗದಾ ಧರ್ಮದಂಡದು. ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನಿಶ್ಚಿಂತರಾಗಿ ಸಂಧಿ ಪ್ರಸ್ತಾಪವನ್ನು ಮಾಡಿರಿ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮಗಿಲ್ಲ. ಪಾಂಚಾಲಿ, ಮಾನಿನಿ ಮಾನದ ವೇದನೆ ನೀಗಿಸೋ ಸಮಯವೆಂದೆಂದರಿತೆಯ ಕರುಣೆ ಏತಕ್ಕೆ ಇದು ಗುಣವ ಮಾನಿನಿ ಮಾನದ ವೇದನೆ ನೀಗಿಸೋ ಸಮಯವೆಂದೆಂದರಿತೆಯ ಕರುಣೆ ಏತಕ್ಕೆ ಇದು ಗುಣವು ಧರ್ಮಜನಮಯ ನಿರ್ಮಲ ವ್ರಾತವು ಧರ್ಮಜನಮಯ ನಿರ್ಮಲ ವ್ರಾತವು ವಿರುವುದನುಚಿತ ಪರಿಕಿಸಿದ ನುಡಿಯ ವಿರುವುದನುಚಿತ ಪರಿಕಿಸಿದ ನುಡಿಯ ಸೈಪುಲು ಮನದನು ತಾಪ ಕರುಣೆ ಸೈಪುಲು ಮನದನು ತಾಪ ಕರುಣೆ ಧರ್ಮದಿಂದ ಘನ ಕಾರ್ಯ ಸಾಧಿಸ ಹೋಗರದೆ ಕೊರಗಲ ಸರಿಯೇ ಧರ್ಮದಿಂದ ಘನ ಕಾರ್ಯ ಸಾಧಿಸ ಹೋಗರದೆ ಕೊರಗಲ ಸರಿ ಸಾರ ಸಾಕ್ಷಿನಿ ಅರಿಯದೆ ಈ ಪರಿ ಸಾರ ಸಾಕ್ಷಿನಿ ಅರಿಯದೆ ಈ ಪರಿ ಹೇಗಿತ್ತು ನಿನ್ನಿಂತು ಈ ಕೋಪವೇ ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ಇದು ಗುಣವು. ಕೋಪ ಮಾಡಬೇಡ ಅಣ್ಣ, ಧರ್ಮಜನು ನಮಗಿಂತಲೂ ಹಿರಿಯನು. ಅವನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ?
ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯೂ ಕ್ಷತ್ರಿಯರ ಕರ್ತವ್ಯ. ಯುದ್ಧ ಎಂತಹ ಘೋರ ಕರ್ಮವೆಂಬುದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅಜ್ಞಾನಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿದ್ದೆನು. ರಾಜೇಂದ್ರ, ದೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದ್ದೀರಿ. ಕುಲಪುರೋಹಿತನನ್ನು ಕಳುಹಿಸಿ ಮದುವೆ ಔತಾಣವಲ್ಲವೆಂದು ಹೇಳಿ ಕಳುಹಿಸಿದ್ದೀರಿ. ಅದು ನಮಗೆ ಪರಿಜ್ಞಾನವಿಲ್ಲದೆ ಹೋಯಿತು. ಈಗ ಪುನಃ ಶ್ರೀಕೃಷ್ಣನನ್ನು ಅಪಮಾನ ಪಡಿಸಿದ್ದೀರಲ್ಲ ಎಂಬುದೇ ನನ್ನ ಚಿಂತೆ. ಅರ್ಜುನ, ಇನ್ನೂ ನನಗಿಲ್ಲಿ ಕೆಲಸವಿಲ್ಲ. ಇನ್ನು ನಾನು ಹೋಗುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಅದೋ ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ಆತನಂದ ರಾಜಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಬಳಿಕ ನಿನ್ನಿಷ್ಟದಂತೆ ಮಾಡು. ರೂಪ ಮಂಗಳ ರೂಪ ದಯಾಗು ಮಂಗಳ ರೂಪ ದಯಾಗುಣ ಪೂರ್ಣ ಕಂಗಳ ಕೋರೈಸು ನೀಲವರ್ಣ. ಮಂಗಳ ರೂಪ ದಯಾಗುಣ ಪೂರ್ಣ ಕಂಗಳ ಕೋರೈಸು ನೀಲವರ್ಣ. ಪ್ರಜಪಿತ ಪೊಂಗಳಲ ಬಿಬೋ ಪಾಹಿತ ಪೊಂಗಳಲ ಬಿಬೋ ಪಾಹಿ ಮಾಂ ಪ್ರಭು ಪಾಹಿ ಮಾಂ ಪ್ರಭು ಪಾಹಿ ಮಾಂ. ರೂಪ ದಯಾಗುಣ ಪೂರ್ಣ ಕಂಗಳ ಕೋರೈಸು ನೀಲವರ್ಣ. ರಾಜನಿಂದ ಮುರಳಿ ನೆಲಬೇಡಿ, ಒಂದು ರಾಜನಿಂದ ಮುರಳಿ ನೆಲಬೇಡಿ. ಒಂದಡಿಯಲ್ಲಿ ಆಕಾಶವಾಳೆದು ಮತ್ತೊಂದಡಿಯಲ್ಲಿ ಭೂಮಿಯ ಅಳೆದು, ಒಂದಡಿಯಲ್ಲಿ ಭೂಮಿಯ ಅಳೆದು. ರಾಜನಿಂದ ಮುರಳಿ ನೆಲಬೇಡಿ, ಒಂದಡಿಯಲ್ಲಿ ಆಕಾಶವಾಳೆದು ಮತ್ತೊಂದಡಿಯಲ್ಲಿ ಭೂಮಿಯ ಅಳೆದು. ಮೂರನೇ ಪಾದಕ್ಕೆ ಸ್ಥಳವಿಲ್ಲದಿರಲು ಕೃಷ್ಣ ಕೃಷ್ಣ. ಮೂರನೇ ಪಾದಕ್ಕೆ ಸ್ಥಳವಿಲ್ಲದಿರಲು ಬಲಿಯ ಶಿರವ ನೆಲಕ್ಕೆ ತುಳಿದ, ಬಲಿಯ ಶಿರವ ನೆಲಕ್ಕೆ ತುಳಿದ. ವಾಮನ ರೂಪದಿ ಭಕ್ತನಿಗೆ ಮುಕ್ತಿಯ ನೀಡಿದ ಸ್ವಾಮಿಯು ನೀನು. ವಾಮನ ರೂಪದಿ ಭಕ್ತನಿಗೆ ಮುಕ್ತಿಯ ನೀಡಿದ ಸ್ವಾಮಿಯು ನೀನು. ಡಿಂಗರಿಗಳಗನ ಭಂಗವನಿಗಿಸೋ ಕೊರೆಯೋ ದಿನವನ, ಡಿಂಗರಿಗಳಗನ ಭಂಗವನಿಗಿಸೋ ಕೊರೆಯೋ ದಿನವನ. ಮಂಗಳ ರೂಪ ದಯಾಗುಣ ಪೂರ್ಣ ಕಂಗಳ ಕೋರೈಸು ನೀಲವರ್ಣ. ಮಂಗಳ ರೂಪ ಪೊಂಗಳಲ ಬಿಬೋ ಜಪಿತ ಪೊಂಗಳಲ ಬಿಬೋ ಪಾಹಿ ಮಾಂ ಪ್ರಭು ಪಾಹಿ ಮಾಂ ಪ್ರಭು ಪಾಹಿ ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುನಂದರರೇ, ನಿಮಗೆ ಮಂಗಳವಾಗಲಿ. ವಾಸುದೇವ, ಈ ವೃಕ್ಕೋದರ ಪ್ರಣಾಮಗಳನ್ನು ಸ್ವೀಕರಿಸು. ವೃಕ್ಕೋದರ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಈ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಾನು ಭೀಷ್ಮ ದ್ರೋಣಾದಿಗಳು ಬಹುವಿಧವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನೇ ಉಪಚರಿಸಿದರು. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು.
ನಾಥ ಸ್ವಲ್ಪ ತಡೆ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿಯುವುದು. ಯದುಪತಿ ಸಭೆಯಲ್ಲೇನು ನಡೆಯಿತು? ಎಲ್ಲವೂ ಸಮರ್ಪಕವಾಗಿಯೇ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆದ ಮಾತುಗಳು ನನಗೆ ಬೇಡ. ಅಗ್ರಾಜನ ಅಪೇಕ್ಷೆ ಅಂತ 5 ಗ್ರಾಮಗಳಿಗೆ ಸಂಧಿ ಆಯಿತಷ್ಟೇ. ಭೀಮಾ, ನಾನು ಹೋಗಿದ್ದದ್ದು ಅದಕ್ಕಾಗಿಯೇ ಅಲ್ಲವೇ? ಈಗ ತಿಳಿತು ಕೃಷ್ಣ ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದಾಗಿ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧ್ಯಾ ನೆಪದಿಂದಾಗಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಹವಣಿಸುತ್ತಿರುವೆಯ ಯಾದವಾಗ್ರಡೆ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಕೋಪವೇ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ನಿನಗೊಪ್ಪುವ ವಿಚಾರವೊಂದಿರುವುದು. ಈ ಸ್ವಾಭಿಮಾನ ಶೂನ್ಯದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ವಿರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು ಪರಮಾತ್ಮ? ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನೆಲ್ಲ ತಿಳಿಸಿದೆ. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಆ ದುರ್ಯೋಧನ ಅವನೂ ಒಪ್ಪಿದನು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಅಪೇಕ್ಷೆಯಾಗಿತ್ತು. ಅದನ್ನು ನೀನು ಸಾಧಿಸಿದೆ ಕೃಷ್ಣ. ಇನ್ನು ನಾನು ಹೊರಡುವೆನು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯು ನಿಮಗೇ ಇರಲಿ. ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಪತಿಯೇ. ಇಷ್ಟೊಂದು ರೋಷವಿರದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನನು ನಿನಗೆ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂಧಿಯನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯವೇಕೆ? ಏಕೆಂದರೆ ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಭೀಮಸೇನ, ಕ್ಷಣಕಾಲ ಆ ಗದೆಯನ್ನು ದೂರವಿಡು. ಆಗ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲವಷ್ಟೇ ತಾನೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ನೀನು ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆಯೇ ಮಾಡಬೇಕು. ಅಣ್ಣ, ನಾನು ನಿನ್ನ ಮಾತನ್ನು ಎಂದಾದರೂ ಮೀರಿರುವೆನು. ತಪ್ಪಿಸುವೆ ಏಕೆ ಬಿಡು ಸೋದರಿ, ಸಂತಪಿಸುವೆ ಏಕೆ ಬಿಡು ಸೋದರಿ. ಗುರು ರಾಜಸಭೆಯಲ್ಲಿ ತುರುಳ ದುಶಾಸನ, ಗುರು ರಾಜಸಭೆಯಲ್ಲಿ ತುರುಳ ದುಶಾಸನ, ಸೀರೆಯ ಸೆಳೆವಾಗ ಸೀರೆಯ ಸೆಳೆವಾಗ ಮೊರೆ ಇಡುತ್ತಾನೆ. ಕರೆಯೇ ಕೃಷ್ಣ 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 ಎಂದು, ಕರೆಯೇ ಕೃಷ್ಣ ಎಂದು, ಕೃಷ್ಣ ಎಂದು ಕರೆದ ಕ್ಷಣಲೇ ವರದನ ಕರೆದಾಗಿ ಬಂದು ಸಲಹಿದನೇ ತಂದೆ. ಸಂತಪಿಸುವೆ ಏಕೆ ಬಿಡು ಸೋದರಿ, ಸಂತಾಪವ ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಬಿಡು ಸೋದರಿ, ಸೋದರಿ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರದ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಗಳ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಕೃಷ್ಣ? ಶತ್ರುಗಳ ಹೆಡೆಮುರಿಯಲ್ಲಿ ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ.
ನಿನ್ನ ಪತಿಗಳ ಕೈಗಳನ್ನು ಕೊಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಕೃಷ್ಣ, ಭೀಮ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ ಎಲ್ಲರೂ. ಧರ್ಮನಂದನ, ಕಿರೀಟಿ, ಯಾಜ್ಞಸೇನಿ, ಭೀಮಸೇನ ಎಲ್ಲರೂ ಕೇಳಿರಿ. ಈ ದಿನ ರಾಜಸಭೆಯಲ್ಲಿ ನಿಮ್ಮ ಸಂಧಿಯನ್ನು ತಿಳಿಸಿದೆನು, ಅವರು ಒಪ್ಪಲಿಲ್ಲ. ಈ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಿದ್ದವು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಆವನಿ ಪರಿ ಗೈದವ ದುರುಳನಾವನಿ ಪರಿ ಗೈದವ, ಆವನಿ ಪರಿ ಗೈದವ ದುರುಳನಾವನಿ ಪರಿ ಗೈದವ, ಕುರುಸಭೆಯ ಅಪಮಾನ ಗಳಿಸಿದ, ಕುರುಸಭೆಯ ಅಪಮಾನ ಗಳಿಸಿದ, ಆವನಿ ಪರಿ ಗೈದವ ದುರುಳನಾವನಿ ಪರಿ ಗೈದವ, ಆವನಿ ಪರಿ ಗೈದವ ದುರುಳನಾವನಿ ಪರಿ ಗೈದವ, ಕೇಶವನಿಂದಯ ರೀತಿಯ ಪ್ರೀತಿಯಿಂದಲೇ ಕೇಳ್ವದು, ಕೇಶವನಿಂದಯ ರೀತಿಯ ಪ್ರೀತಿಯಿಂದಲೇ ಕೇಳ್ವದು, ಆತುರದೋರ್ವಲ ಕಾದರಿ ಬರುವನ, ಆತುರದೋರ್ವಲ ಕಾದರಿ ಬರುವನ, ಆವರಿ ಪರಿ ಗೈದವ ದುರ್ಲನಾವಲಿ ಪರಿ ಗೈದವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದ ಆ ದುರಾತ್ಮರಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಆ ದುಶ್ಯಾಸನು ಆಜ್ಞೆಯಂತೆ ನಡೆದುಕೊಂಡನು. ಮತ್ಯಾರಿಂದ ಸಾಧ್ಯ ಈ ಕೆಲಸ ಮಾಡಲು? ಅಯ್ಯೋ, ನನ್ನ ಕೋಪವು ನನ್ನನ್ನು ದಹಿಸುತ್ತಿರುವುದಲ್ಲ. ಪರಮಾತ್ಮ ಅಪ್ಪಣೆಯಾದರೆ ಈ ಗಾಂಡೀವದಿಂದ ಆ ಕುನ್ನಿ ಕೌರವರ ಅಟ್ಟಹಾಸವನ್ನು ಅಡಗಿಸುವೆನು. ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ತಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿಕೌರವ ಈ ರೀತಿ ಅಪಮಾನಕ್ಕೀಡು ಮಾಡಿದ್ದಾನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ, ನೀವು ಕಳಿಸಿದ್ದ ಆ ಸಂಧಿಗೆ ಕೊಟ್ಟ ಉತ್ತರವನ್ನೂ ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವರು ಸಮ್ಮತಿಸುವುದಿಲ್ಲ. ಅದನ್ನು ನೀವು ಇಚ್ಛಿಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರೋದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವ ಯುದ್ಧ. ಕೃಷ್ಣ, ನೀನು ತಿಳಿದಿದೆ ನಾನು ಈ ಯುದ್ಧವನ್ನು ಅಪೇಕ್ಷಿಸುವೆನೆಂದು. ಇದಕ್ಕಾಗಿಯೇ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ಕೃಷ್ಣ, ಯಾರೂ ಬಿಡಿಸಿದಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಪರಿಶೂನ್ಯತೆ ಕುಲ ಹಾಡಿಗಳನ್ನು ಮುಗಿಸಿಕೊಳ್ಳುವೆ, ರಣದ ಮುಗಿಸಿಕೊಳ್ಳುವೆ. ಪರಿಶೂನ್ಯತೆ ಕುಲ ಹಾಡಿಗಳನ್ನು ಕಟ್ಟಲೆಗಳನ್ನು ಕೊಚ್ಚೆಗಳನ್ನು ಕಡಿ ರಣ ಮುಗಿಸಿಕೊಳ್ಳುವೆ, ರಣದ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತುರುಬನ್ನು ಮುಟ್ಟಿದ ಸಣ್ಣ ಕೌರವರ ಗುಂಡಿಗೆ ಸೀಳಿ, ಪಾಂಡವರ ರಸಿಯ ತುರುಬನ್ನು ಮುಟ್ಟಿ ಸಣ್ಣ ಕೌರವರ ಗುಂಡಿಗೆ ಸೀಳಿ, ಕಂಡ ಎಲುಬುಗಳ ತುಂಡರಿಸಿರನ ಕಣ್ಣಿಗೋತನವ ಮಾಡಿಸಿದ, ಕಂಡ ಎಲುಬುಗಳ ತುಂಡರಿಸಿರನ ಕಣ್ಣಿಗೋತನವ ಮಾಡಿಸಿದ. ಶೂನ್ಯ ತೋಪುಲ ಹೇಳಿಗಳನ್ನು ಕಣ್ಣುನರಕ್ಕೆ ಕಲೆಗಳನ್ನು ಗಳನ್ನು ಕಡಿ ರಣದ ಮುಗಿಸಿಕೊಳ್ಳುವೆ, ರಣದ ಮುಗಿಸಿಕೊಳ್ಳುವೆ, ರಣದ ಮುಗಿಸಿಕೊಳ್ಳುವೆ, ರಣದ ಮುಗಿಸಿಕೊಳ್ಳುವೆ. ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವರ ಅಂಶದಿಂದ ಜನಿಸಿದ್ದು ನಿಜವೇ ಆದರೆ, ವೀರಮಾತೆ ದೇವಿಯ ಕುಂತಿದೇವಿಯ ಸ್ಥಳಪಾನ ಮಾಡಿದ್ದು ಸತ್ಯವೇ ಆದರೆ, ತುಂಬಿದ ರಾಜ್ಯಸಭೆಯಲ್ಲಿ ಪಾಂಚಲ ರಾಜನಂದಿನಿಯನ್ನು ಸಿಂಹಾಸನದ ಮೇಲೆ ಕುಳಿತು ಅಟ್ಟಹಾಸದಿಂದ ತಟ್ಟಿ ಕಳೆದ ದುರ್ಯೋಧನನು ಮೂರು ಬಂದು ಗೈಯದಿದ್ದರೆ ನನಗೆ ಸ್ತ್ರೀ ಹತ್ಯೆ, ಗೋ ಹತ್ಯೆ, ಭ್ರೂಣ ಹತ್ಯೆ ಗೈದ ಪಾಪ ಬರಲಿ. ಅದಕ್ಕೆ ಶ್ರೀಕೃಷ್ಣನ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಸ್ಥಾನವಿದೆ ಅಲ್ಲವೇ? ಏ ದೇವ, ಭಗವಾನ್ ಭಾಸ್ಕರ, ಮೊದಲಿನಿಂದಲೂ ಈ ಸೃಷ್ಟಿಯ ಜಗತ್ತನ್ನು ಬೆಳಗುತ್ತಿರುವೆ.
ನಾನು ಇಲ್ಲಿಗೆ ಯಾವ ಭಾಗ್ಯವನ್ನು ಪಡೆಯಬೇಕು ಇಲ್ಲಿಗೆ ಬಂದಿರೋನೋ ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಳ್ಳುವ ದಾರಿ ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರವು ನಿನ್ನದು. ಮನಸ್ಸಿನ ಕೇಶವನಲಿಸೋ ಮಹಾನುಭಾವ ಮನದೊಳು ನೊಂದೆನು ದೇವ ಮಹಾನುಭಾವ ಮನದೊಳು ನೊಂದೆನು ದೇವ ಮನಸ್ಸಿನ ಕೇಶವನಲಿಸೋ ಮಹಾನುಭಾವ ಮನದೊಳು ನೊಂದೆನು ದೇವ ಮಹಾನುಭಾವ ಮನದೊಳು ನೊಂದೆನು ದೇವ ಮನ ಕರು
ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯು ನಿನಗೆ ಮೊದಲು ತೋರಿಸಿದ್ದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಏನು ಕುಂತಿಯೇ? ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯೇ. ಅಮ್ಮ ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಅಕ್ಕರೆಯ ತೋಳತ ಕೇಳಿ ನಲಿಯುವ ಪುಣ್ಯ ವಿಷಯದಿಂದ ವಂಚಿತನಾದ ಈ ಪಾಪಿ ಕಣ್ಣನಿಗೆ ಇಂದು ದರ್ಶನವಿದ್ದೆಯ. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕರ್ಣ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿ ಅಮ್ಮ ನನ್ನದು, ಎಂತಹ ಕೀರ್ತಿ! ಬಹುದಿನದ ಬಯಕೆ ಪಾಲಿಸಿದಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಪಾಲಿಸಿದಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಕರುಣೆಯ ತೋರದೆ ಕುವರನ ಪೊರದೆ, ಕರುಣೆಯ ತೋರದೆ ಕುವರನ ಪೊರದೆ, ಎಂದಿಗೆ ಈ ಋಣವ ತೀರಿಸಲಮ್ಮ, ಎಂದಿಗೆ ಈ ಋಣವ ತೀರಿಸಲಮ್ಮ. ಬಹುದಿನದ ಬಯಕೆ ತಿಳಿಸಿದ ಮರುಕ್ಷಣವೇ ನನಗೆಸೆದೆ ಎಂದೆ. ಅಮ್ಮ, ಅಮ್ಮ, ಜನಿಸಿದ ಮರುಕ್ಷಣವೇ ಛಲಕೆಸೆದೆ ಎಂದೆ. ಜನಿಸಿದ ಮರುಕ್ಷಣವೇ ಛಲಕೆಸೆದೆ ಎಂದೆ. ಮಗುವ ಮನಾನಾಗ ಏನನು ಅರಿಯೆ, ಮಗುವ ಮನಾನಾಗ ಏನನು ಅರಿಯೆ, ಮನಾನಾಗ ಏನನು ಅರಿಯೆ. ದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನದು ತಾಯಿ, ನಾ ಮಾಡಿದ ಅಪರಾಧ ಏನದು ತಾಯಿ. ಅಕ್ಷಮ್ಯವೆನಿಸಿ ಜೀವವ ತೋರದೆ, ಅಕ್ಷಮ್ಯವೆನಿಸಿ ಜೀವವ ತೋರದೆ. ಮುದಿನ ನಮಕಾರ ಹೇಗಿಲ್ಲ ತಾಯಿ. ಅಮ್ಮ, ಅಮ್ಮ, ಮಗನೆಂಬ ಮಮಕಾರ ಹೇಗಿಲ್ಲ ತಾಯಿ, ಮಗನೆಂಬ ಮಮಕಾರ ಹೇಗಿಲ್ಲ ತಾಯಿ. ಐವರ ಮಾತೆ ನಿನಗಿರುವುದು ಕೊರತೆ, ಐವರ ಮಾತೆ ನಿನಗಿರುವುದು ಕೊರತೆ, ಮಾತೆ ನಿನಗಿರುವುದು ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಅಮ್ಮ, ಅಮ್ಮ ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ಬಿಸಾಡಲು ನಾನು ಮಾಡಿದ ದ್ರೋಹ. ಕರುಣೆಯ ತೋರದೆ ಕುವರನ ಪೊರದೆ, ಎಂದಿಗೆ ತೋರದೆ ಕುವರನ ಪೊರದೆ, ಎಂದಿಗೆ ಈ ಋಣವ ತೀರಿಸಲಮ್ಮ, ಎಂದಿಗೆ ಈ ಋಣವ ತೀರಿಸಲಮ್ಮ. ಅನಿಸಿದ ಮರುಕ್ಷಣವೇ ಛಲಕೆಸೆದೆ ಎಂದೆ. ಅಮ್ಮ, ಅಮ್ಮ,
ಆದಳು. ನಾನು ಮಾಡಿದ ದ್ರೋಹವೇನಾದರೂ ತಾಯಿ? ಕಾಡಿನಲ್ಲಿರುವ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿಯಿಂದ ಅಕ್ಕರೆಯಿಂದ ಸಲಹುವರು. ಆದರೆ ನೀನು ನನ್ನನ್ನು ನಿರ್ದಯಳಾಗಿ ಗಂಗೆಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವೇನಾದರೂ ತಾಯಿ? ಅಲ್ಲಿನ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟವಲ್ಲ. ಪಾಂಡವರ ವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿತು ಈ ಅಪಮಾನದ ವಿರುದ್ಧ ವಿಭಿನ್ನ ಕ್ಷೇತ್ರದಲ್ಲಿ ಏಕೆ ತಳ್ಳಿದೆ ತಾಯಿ? ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಿಸಬೇಕಾಗಿದ್ದ ನೀನು ಏಕೆ ಸುಮ್ಮನಾದೆ ತಾಯಿ? ಏಕಮ್ಮ, ನನ್ನ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ. ಹೋಗಲಿ ಬಿಡು, ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿ ಉಳಿಯಲಿ. ನೀನು ಎಷ್ಟೇ ಆದರೂ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆನು. ಇಷ್ಟು ದಿವಸದ ಮೇಲಾದರೂ ಈ ಮತ್ತೆ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ ತಾಯಿ. ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ? ಮಗು, ನೀನು ಹೀಗೆಲ್ಲ ಮಾತನಾಡಬಾರದು. ನಾನು ಮೊದಲೇ ನೊಂದು ಹೋಗಿರುವೆನು. ನನ್ನ ಮನಸ್ಸಿಗೆ ನಿನ್ನ ಮಾತುಗಳನ್ನು ಶೂಲದಂತೆ ಇರಿಯುವವು. ನನ್ನ ಹೃದಯವನ್ನು ಪರರು ಒರಿಯಲಾರರು. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಮಾಡಿದ ಅಪಚಾರವನ್ನು ಇದುವರೆಗೂ ಯಾರ ಸಂಗಡವೂ ಹೇಳದೆ ನನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಎಷ್ಟು ನೊಂದೆನೆಂದು ಆ ಪರಮೇಶ್ವರೊಬ್ಬನಿಗೆ ಗೊತ್ತು. ಅಂದಿನಿಂದ ನೀನು ಜೀವಿಸಿರುವೆ ಎಂದು ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಕೃಷ್ಣನಿಂದ ತಿಳಿತು. ಮಗು, ಬಾಲ್ಯದಿಂದಲೂ ನೀನು ಎಷ್ಟು ಕಷ್ಟಪಟ್ಟಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು. 5 ಜನ ವೀರಪುತ್ರನನ್ನು ಹೊಡೆದ ವೀರಮಾತೆ ಪರಮ ಭಾಗ್ಯವತಿ ಜನನಿ ಕುಂತಿದೇವಿ. ಅಮ್ಮ, ನೀನು ಹೀಗೆಲ್ಲ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನೀನು ಪಾಪಿಯಲ್ಲ ತಾಯಿ, ಪವಿತ್ರಳು. ನಿನ್ನ ಪಾದ ಪೂಜೆಯನ್ನು ಮಾಡಿದ್ದ ಆ ಪಾಂಡವರು ಸೂಕ್ಷ್ಮಗಳು. ನಿನ್ನ ಗರ್ಭದಲ್ಲಿ ಜನಿಸಿ ನಾನು ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ನನ್ನನ್ನು ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮರ ಬುದ್ಧಿಮಾತನ್ನು ಮೀರಿಸಿತು. ನನ್ನ ಕರ್ಮವೇ ನನ್ನನ್ನು ಈ ಜಗದಿಂದ ಕುಲಗೇಡಿ ಎಂದು ಜನಿಸಿತು. ನೀನು ವೀರಮಾತೆ, ಪಂಚಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪಾವನದ ತೊಟ್ಟಿನಲ್ಲಿ ತೂಗಿದ ಕೈಗಳಿಂದ ಒಮ್ಮೆ ನನ್ನನ್ನು ಆಡಿಸಬಲ್ಲೆಯ? ಇಲ್ಲ ಇಲ್ಲ, ಇಂತಹ ಪುಣ್ಯವು ಈ ಕಣ್ಣನಿಗೆ ಎಲ್ಲಿಂದ ಲಭಿಸಬೇಕು? ಬಿಡು ನಿನ್ನ ಮನದ ವ್ಯತೆಯನ್ನು. ವತ್ಸ, ಆದುದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಯಸಬೇಡ. ಸೌಭ್ರಾತ್ರದಾನ ಮಾಡು. ಅಮ್ಮ, ಇದೊಂದು ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಕೇಳು. ಆನಂದದಿಂದ ನಿನ್ನ ಅಡಿವಾರ್ಯಗಳನ್ನು ಅರ್ಪಿಸುವನು. ಆದರೆ ನಾನು ಜೀವಿಸುವವರೆಗೂ ನನ್ನ ಸ್ವಾಮಿಯ ದ್ರೋಹವನ್ನು ಮಾತ್ರ ಮಾಡಲೇನೆ. ಮಗುವೆ, ಆಗಲ್ಲ. ಎತ್ತ ತಾಯಿಯಾದ ನಾನು ಭಿಕ್ಷೆ ಬೇಡುವೆನು. ಪಾಂಡವರಲ್ಲಿ ವೈರವನ್ನು ತೊರೆದ ಅವರನ್ನು ಉಳಿಸು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನನ್ನೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆದರೆ ಕೊಲೆಪಾತಕಿಗಿಂತಲೂ ಕೊನೆಯಾಗುವುದು. ನನ್ನ ತಂದೆ ತಂದಿರೋ ನರಕಕ್ಕೆ ಬಿಡರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರೆ ನೀನೇ ಹೇಳು ತಾಯಿ. ನಿಶ್ಚಯ ಕಂದ. ಪಾಂಡವರು ನಿನಗೆ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ನನ್ನ ಮಾತೃವಾದ ನೀನು ಮಾತೃ ಧರ್ಮದ ಬಗ್ಗೆ ಮಾತನಾಡುತ್ತಿರುವ ಜನನಿ ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ್ದ ನೀನು ರಾಜ್ಯದಾಸೆಯನ್ನು ತೋರಿಸುತ್ತಿರುವೆ. ಇದುವರೆಗೂ ನನಗೆ ಸಹೋದರರೆಂಬ ಭಾವನೆಯೇ ನನಗಿರಲಿಲ್ಲ. ಇದು ನನ್ನ ತಪ್ಪೆ. ಅಮ್ಮ, ಅಮ್ಮ, ತನ್ನ ಪ್ರಾಣವೇ ಪಾಂಡವರ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವಿಲ್ಲಮ್ಮ. ಆ ಸುಯೋಧನನು ನನ್ನ ಪಾಂಡವರಲ್ಲಿ ದೇಶವಿಟ್ಟಿರುವಾಗ ತಾನು ಹೇಗೆ ತಾನೇ ಭಯಪಡದಿರಲಿ? ಹೋಗಲಿ ಬಿಡು. ಅವರೊಡನೆ ಕೂಡಿ ಬಾಳುವುದು ನಿನಗಿಷ್ಟವಿಲ್ಲವಾದರೆ ಯುದ್ಧದಲ್ಲಿ ಯಾದಾರು ಪರಾಂಗುಖನಾಗು.
ಅಮ್ಮ, ಈ ಕಣ್ಣನು ಅಂತಹ ನೀಚನಲ್ಲ. ನನ್ನೆರಡು ಬಾಹುಗಳಲ್ಲಿ ಪೌರುಷವಿರುವವರೆಗೂ ನನ್ನ ಸ್ವಾಮಿಗಾಗಿ ಹೋರಾಡಿ ಮಾಡುವೆನು. ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇ ಬಲ್ಲೆ. ಈ ಪ್ರಪಂಚವೇ ನನ್ನನ್ನು ಹೀನಾಸುತನವೆಂದು ಹೀಯಾಳಿಸುತ್ತಾಗ ಈ ಕುಲಹೀನನು ನನ್ನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗದೇಶದ ರಸನ್ನಾಗಿ ಕುರು ಸಾಮ್ರಾಜ್ಯ ಬಾಂಧಳಿಕನನ್ನಾಗಿ ಮಾಡಿದ ಆ ನನ್ನ ಕೌರವ ಸ್ವಾಮಿಗೆ ದ್ರೋಹಿಸಗಲಿ. ಖಂಡಿತವಾಗಿ ನಾನು ಪರಮುಖನಾಗಲಾರೆ. ಇದೊಂದು ಮಾತನಾದರೂ ನಡೆಸು. ಯುದ್ಧದಲ್ಲಿ ಪಾಂಡವರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಕರ್ಣ. ಹೌದು ತಾಯಿ, ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮವೈರಿ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಏನೆಂದೆ? ಹೌದು ತಾಯಿ, ನಾನು ಅರ್ಜುನನ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಸಾಕು. ಈ ನನ್ನ ಜನ್ಮ ಸಾರ್ಥಕವಾಗುವುದು. ಜನನಿ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ನನ್ನಿಂದ ಅರ್ಜುನನು ಮೃತಪಟ್ಟರೆ ಅಥವಾ ಅರ್ಜುನನಿಂದ ನಾನು ಮೃತಪಟ್ಟರೆ ನಿನಗೆ ಇವರಕ್ಕೂ ಉಳಿದೇ ಉಳಿಯುವರು. ನೀನು ಚಿಂತಿಸಬೇಡ. ವತ್ಸ, ಅರ್ಜುನನ ಮೇಲೆ ನಿನಗೇತಕ್ಕೆ ಇಷ್ಟ ಅಂದ ದೇಶವು ಹೋಗಲಿ ಬಿಡು. ನಾನು ನಿನ್ನನ್ನು ಹೆಚ್ಚಾಗಿ ತೊಂದರೆಗೊಳಿಸಲಾರೆ. ಇದೊಂದು ಮಾತನ್ನಾದರೂ ನಡೆಸು. ಅದೇನು ಹೇಳುತ್ತಾಯಿ? ಆನಂದದಿಂದ ನಡೆಸುವೆನು. ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ನಿನ್ನ ಗರ್ಭದಲ್ಲಿ ಜನಿಸಿ ನಿನ್ನೊಂದು ಮಾತನ್ನು ನಡೆಸಿಕೊಡುವೆಯ ಪಾಪಿಯನ್ನು ಬಯಸುವೆಯ ತಾಯಿ? ಅದೇನು ಹೇಳುತ್ತಾಯಿ? ಆನಂದದಿಂದ ನಡೆಸಿಕೊಡುವೆನು. ಮಗುವೆ, ಆಯುಷ್ಯವಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಎತ್ತ ಹೊಟ್ಟೆಗೆ ಅದೇ ಸಂತೋಷ. ವತ್ಸ, ತೊಟ್ಟ ಬಾಣವನ್ನು ಪುನಃ ತೊರಬೇಡ. ಮಾತೃ ಹೃದಯದಲ್ಲೂ ಮಾಯಾಜಾಗ ಆಹು ಬರುವುದೇ ಜನನಿ. ಆಗಬಹುದು. ಏ ಪ್ರಾಣಸಕ, ಏ ನನ್ನ ಕೌರವ ಸ್ವಾಮಿ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಶ್ವದಿಪ್ಪಾಲಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಕಿತ್ತುಕೊಂಡು ಅರ್ಪಿಸುವನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನು ಕಿತ್ತುಕೊಂಡನು. ಈಗ ನನ್ನ ಹೆತ್ತಮ್ಮನಾದರೂ ತೊಟ್ಟ ಬಾಣವನ್ನು ಮತ್ತೊಮ್ಮ ತೊಡಬೇಕೆಂದು ವಾಗ್ದಾನ ಪಡಿಸಿದಳು. ಪ್ರಪಂಚ, ದೈವ, ಕುಲ ಎಲ್ಲವೂ ಸಂಚು ಮಾಡಲಿ. ನನ್ನೆರಡು ಬಾಹುಗಳಲ್ಲಿ ಪೌರುಷವಿರುವವರೆಗೂ ನನ್ನ ಸ್ವಾಮಿಗಾಗಿ ಹೋರಾಡಿ ಮಾಡಿರುವೆನು. ಉಳಿದದ್ದು ದೈವ ಇಚ್ಛೆ. ಎತ್ತ ಕರುಳಿನ ಬದೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಣ್ಣ ಕಡೆಯವಳು ಕರ್ಮದ ಹಾದಿಗೆ ನಾ ಕಾಡಿಡಲೊಲ್ಲೆ. ಇದೋ ಗುಡುಗು ಭಾಷೆಯನ್ನು ಬಿಡುತ್ತಿದ್ದೇನು ಜನನಿ. ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲದ ಮತ್ತೊಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲದ ಮತ್ತೊಮ್ಮ. ಆ ಮುಗಿಲೇರಿದು ಬರಲಿ, ಆ ದರೆಯ ಬಿಗಿದು ನಿಲ್ಲಲಿ. ಆ ಮುಗಿಲೇರಿದು ಬರಲಿ, ಆ ದರೆಯ ಬಿಗಿದು ನಿಲ್ಲಲಿ. ಇಟ್ಟಾಳೆ ತಪ್ಪನಮ್ಮ, ನಿನ್ನಾಳೆ ಸತ್ಯವಮ್ಮ. ಇಟ್ಟಾಳೆ ತಪ್ಪನಮ್ಮ, ನಿನ್ನಾಳೆ ಸತ್ಯವಮ್ಮ. ಇನ್ನೋ ಗುಡುಗುರು ಭಾಷೆಯನ್ನು ಬಿಡುತ್ತಿದ್ದೇನು ಜನನಿ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ಈ ನಿನ್ನ ಮಾತಿನಂತೆ ತೊಟ್ಟ ಬಾಣವನ್ನು ಪುನಃ ತೊಡಲಾರೆ. ನಿಮ್ಮೆಲ್ಲರ ಸಂತೋಷವಿದೆ, ಹೋಗಿ ಬಂದೆನನಿ. ಅಮ್ಮ, ನನ್ನದನ್ನು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳು ಕುಮಾರ. ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡನು. ಎತ್ತ ತಾಯಿ ಪ್ರಥಮ ದರ್ಶನವು ಇದೇ ಆಯಿತು. ಬಹುಶಃ ಕೊನೆಯ ದರ್ಶನವೆಂದು ತೋರುತ್ತಿರುವುದು. ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರ ಯಾರಲ್ಲಿ ಹೇಳಬೇಡ.
ಬೇಡ. ನಾನು ಈ ಯುದ್ಧದಲ್ಲಿ ಮಡಿದರೆ ನನ್ನ ಸತ್ಯ ಸಾಂಧಾಮನಂದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯೆಗಳು ನಡೆಯಬೇಕೆಂದು ಬೇಡವೇನು? ಅಯ್ಯೋ ದೈವವೇ, ಇಂಥ ಸಂಕಟ ನಾಶಗಳಿಂದ ಸಾಮ್ರಾಜ್ಯವು ಉಳಿಯಲಾರವು. ಅಂತ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದೆ ಹೋಗಲಿ. ಅಮ್ಮ ಈ ನಿನ್ನ ಮಗವನ್ನು ಈ ಯುಗದಿ ಕಾಣಲಹುದೆ. ಅಮ್ಮ ಈ ನಿನ್ನ ಮಗವನ್ನು ಈ ಯುಗದಿ ಕಾಣಲಹುದೆ. ಬಗೆ ಬಗೆಯೊಂದೊಳು ಕಣ್ಣೀರ ಅರಿಯೇ, ಬಗೆ ಬಗೆಯೊಂದೊಳು ನೊಂದು ಕಣ್ಣೀರ ಅರಿಯೇ. ಅಮ್ಮ ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಮಗನೇ ನಿನ್ನ ಮಗುವನು ಈ ಯುಗದಿ ಕಾಣಲುಹುದೆ ಎಂದು. ಮಗನೇ ನಿನ್ನ ಮಗುವನು ಈ ಯುಗದಿ ಕಾಣಲುಹುದೆ ಎಂದು. ಬಗೆ ಬಗೆಯೊಳು ನಂದು ಕಣ್ಣೀರಾಗುವೆ. ಬಗೆ ಬಗೆಯೊಳು ನಂದು ಕಣ್ಣೀರಾಗುವೆ. ಕಂದ ಮಗನೇ ಹೋಗಿ ಬರುವೆನು, ಕಂದ ಹೋಗಿ ಬರುವೆನು. ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆನು, ಕಂದ ಹೋಗಿ ಬರುವೆನು. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿದ್ದರೂ ವ್ಯರ್ಥಲ್ಲವೇ? ಇರಲಿ, ನೆಚ್ಚಿರೋ ನನ್ನ ಸ್ವಾಮಿಗೆ ಕಿಚ್ಚಿತ್ತು ತುಚ್ಛನಾಗದೆ ಕೆಚ್ಚಿರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಉಳಿದುವೆನು. ಉಳಿದದ್ದು ದೈವ ಇಚ್ಛೆ.